ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ನಾವು ಬಾದಾಮಿ ಚಾಲುಕ್ಯರು ಎಂಬ ರಾಜಮನೆತನದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, 6ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಕ್ತಿಶಾಲಿ ರಾಜರುಗಳು ಆಡಳಿತವನ್ನು ಮಾಡಿದರು. ಹಾಗಾದರೆ ಆ ರಾಜಮನೆತನ ಯಾವುದಪ್ಪ ಅಂತಂದರೆ ನಾವು ಈ ಬಾದಾಮಿ ಚಾಲುಕ್ಯರು ಅಂತ ನಾವು ಹೇಳ್ಬೋದು. ಹಾಗೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಒಂದು ಶ್ರೇಷ್ಠ ಸಾಮ್ರಾಜ್ಯ ಮತ್ತು ಒಂದು ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿದ್ರು ಮತ್ತು ರಾಜ ಆಡಳಿತವನ್ನು ನಡೆಸಿದವರು ಯಾರಪ್ಪ ಅಂತಂದ್ರೆ ನಾವು ಬಾದಾಮಿ ಚಾಲುಕ್ಯರು ಅಂತ ಹೇಳ್ಬೋದು. ಬಾದಾಮಿ ಚಾಲುಕ್ಯರು ಅಂತ ಹೇಳ್ಬೋದು. ಈ ಪ್ರಮುಖವಾಗಿ ಈ ಬಾದಾಮಿ ಚಾಲುಕ್ಯರ ಒಂದು ಈ ಸ್ಥಾಪನೆ ಸಂಸ್ಥಾಪಕ ಯಾರು ಅಥವಾ ರಾಜ ಸ್ಥಾಪಕ ಯಾರಪ್ಪ ಅಂತಂದ್ರೆ ಜಯಸಿಂಹ ಅಂತ ಹೇಳ್ಬೋದು. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂತಂದ್ರೆ ಜಯಸಿಂಹ ಅಂತ ಹೇಳ್ಬೋದು. ಸ್ಥಾಪಕ ಯಾರು? ಜಯಸಿಂಹ. ಯಾರು? ಜಯಸಿಂಹ. ನೋಡಿ, ಈ ಶ್ರೇಷ್ಠ ಆಗಿರ್ತಕ್ಕಂಥ ರಾಜಮನೆತ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹನಾಗಿರ್ತಾನೆ. ಹಾಗಾದ್ರೆ ಈ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಆದ್ರೆ ಈ ಸಾಮ್ರಾಜ್ಯದಲ್ಲಿ ಒಂದು ಶಕ್ತಿಶಾಲಿ ಮತ್ತು ಒಂದು ಒಳ್ಳೆ ರಾಜ ಯಾರಾಗಿದ್ರಪ್ಪ, ಶ್ರೇಷ್ಠ ಸಾರ್ವಭೌಮ ದೊರೆ ಯಾರಾಗಿದ್ದ, ಚಕ್ರವರ್ತಿ ಯಾರಾಗಿದ್ದಪ್ಪ ಅಂದ್ರೆ ಅವನು ಹಿಮ್ಮಡಿ ಪುಲಿಕೇಶಿ ಅಂತ ಹೇಳ್ಬೋದು. ಹಾಗಾದ್ರೆ ಶ್ರೇಷ್ಠ ಚಕ್ರವರ್ತಿ ಯಾರಪ್ಪ ಅಂದ್ರೆ ಹಿಮ್ಮಡಿ ಪುಲಿಕೇಶಿ ಅಂತ ನಾವು ಹೇಳ್ಬೋದು. ಯಾರು? ಹಿಮ್ಮಡಿ ಪುಲಿಕೇಶಿ ಒಬ್ಬ ಶ್ರೇಷ್ಠ ಆಗಿರ್ತಕ್ಕಂಥ ರಾಜ. ಶ್ರೇಷ್ಠ ಆಗಿರ್ತಕ್ಕಂಥ ರಾಜ ಯಾರಪ್ಪ ಅಂದ್ರೆ ಹಿಮ್ಮಡಿ ಪುಲಿಕೇಶಿ. ನೋಡಿ, ಈ ಬಾದಾಮಿ ಚಾಲುಕ್ಯರಲ್ಲೇ ಒಬ್ಬ ಶ್ರೇಷ್ಠ ರಾಜ ಯಾರಪ್ಪ ಅಂತಂದ್ರೆ ನಾವು ಹಿಮ್ಮಡಿ ಪುಲಿಕೇಶಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈ ಹಿಮ್ಮಡಿ ಪುಲಿಕೇಶಿನೇ ಏಕೆ ಶ್ರೇಷ್ಠ ಆಗಿರ್ತಕ್ಕಂತಹ ನಾವು ರಾಜ ಮತ್ತು ಆಡಳಿತಗಾರ ಅಂತ ನಾವು ಏಕೆ ಅನ್ಬೋದು ಅಂದ್ರೆ ಇವ್ರು ಏನ್ ಮಾಡಿದಪ್ಪ ಅಂದ್ರೆ ನಮ್ಮ ಭಾರತದ ರಾಜಮಂತ್ರಿಗಳಾದ ಗಂಗರು ಆಗಿರ್ಬೋದು, ಯಾರು? ಗಂಗರು ಆಗಿರ್ಬೋದು, ಮತ್ತು ರಾಷ್ಟ್ರಕೂಟರಾಗಿರ್ಬೋದು, ಮತ್ತು ಕದಂಬರು ಆಗಿರ್ಬೋದು, ಮತ್ತು ಹಳುಪರು, ಇವ್ರನ್ನೇನ್ ಮಾಡಿದ? ಇವರನ್ನು ಸೋಲಿಸಿ ಚಕ್ರಾಧಿಪತ್ಯವನ್ನು ಕೂಡ ಏನ್ ಮಾಡಿದವ? ವಿಸ್ತರಿಸಿಕೊಂಡ. ಏನ್ ಮಾಡಿದ? ಯಾರ್ಯಾರನ್ನು ಸೋಲಿಸಿದಪ್ಪ ಅಂತಂದ್ರೆ ಇವ್ರು ನೋಡ್ಬೋದು ನೀವು. ಯಾರು? ಗಂಗರನ್ನು ಆಗಿರ್ಬೋದು, ಗಂಗರು ಆಗಿರ್ಬೋದು, ಮತ್ತೆ ಯಾರಪ್ಪ? ಕದಂಬರು ಮತ್ತು ಹಳುಪರನ್ನು ಸೋಲಿಸಿ ಏನ್ ಮಾಡಿದ? ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿಕೊಂಡ. ಈ ವಿಸ್ತರಿಸಿಕೊಂಡು ಏನ್ ಮಾಡಿದ? ಸುಮ್ಮನೆ ಇರ್ಲಿಲ್ಲ ಇವ. ಏನ್ ಮಾಡಿದ? ಸುಮ್ಮನೆ ಇರ್ಲಿಲ್ಲ. ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ, ನೋಡಿ ಇಲ್ಲಿ ಭಾರತ ದೇಶ ಇರ್ತದೆ. ಈ ಭಾರತ ದೇಶದಲ್ಲಿ ಇದು ದಕ್ಕನ್ ಪ್ರಸ್ಥಭೂಮಿ ಅಂತ ಬರ್ತೈತಿ. ಏನು? ದಕ್ಕನ್ ಪ್ರಸ್ಥಭೂಮಿ. ಇದು ಉತ್ತರ ಭಾರತವಾದ್ರೆ ಇದು ನಾವೇನಂತೀವಿ? ದಕ್ಷಿಣ ಭಾರತ. ಏನು? ದಕ್ಷಿಣ ಭಾರತ ಅಂತ ಕರಿತೀವಿ ನಾವು. ಇಲ್ಲೆಲ್ಲ ನೀರು, ಇಲ್ಲಿ ಅರಬ್ಬಿ ಸಮುದ್ರ ಆಗಿರ್ಬೋದು, ಹಿಂದೂ ಮಹಾಸಾಗರ ನೀರಿಂದ ಆವೃತವಾಗಿರ್ತೈತಿ. ಈ ಗಂಗರು ಆಗಿರ್ಬೋದು, ಕದಂಬರು ಆಗಿರ್ಬೋದು ಮತ್ತು ಹಳುಪರನ್ನು ಸೋಲಿಸಿ ತನ್ನ ಚಕ್ರಾಧಿಪತ್ಯವನ್ನು ಕೂಡ ವಿಸ್ತರಿಸಿಕೊಂಡ ನಂತರ ಹಿಮ್ಮಡಿ ಪುಲಿಕೇಶಿ ಸುಮ್ಮನಿರ್ಲಿಲ್ಲ. ಏನ್ ಮಾಡಿದ? ಈ ದಕ್ಕನ್ನಲ್ಲಿರ್ತಕ್ಕಂತಹ ಪ್ರದೇಶದಲ್ಲಿಲ್ಲ ಪಲ್ಲವರು ರಾಜಭೋಗದಿಂದ ಆಡಳಿತ ಮಾಡ್ತಿದ್ರು. ಆ ಸಂದರ್ಭದಾಗ ಅಲ್ಲಿ ಮಹೇಂದ್ರ ವರ್ಮ ಆಡಳಿತ ಮಾಡ್ತಿದ್ದ. ಎಲ್ಲಿ? ಪಲ್ಲವರ ಮಹೇಂದ್ರ ವರ್ಮ. ಯಾರು? ಪಲ್ಲವರ ಮಹೇಂದ್ರ ವರ್ಮ ಏನ್ ಮಾಡ್ತಿದ್ದ? ಆಡಳಿತ ಮಾಡ್ತಿದ್ದ ಇವನು. ಇದು ಮಹೇಂದ್ರ ವರ್ಮ ಏನ್ ಮಾಡ್ತಿದ್ದ? ಪಲ್ಲವರ ರಾಜಭೋಗದಿಂದ ಮಹೇಂದ್ರ ವರ್ಮ ರಾಜ ಆಡಳಿತ ಮಾಡ್ತಿದ್ದ. ಆ ಸಂದರ್ಭದಾಗ ಈ ಹಿಮ್ಮಡಿ ಪುಲಿಕೇಶಿಯ ಏನೇನ್ ಮಾಡಿದ? ಹಿಮ್ಮಡಿ ಪುಲಿಕೇಶಿಯ ಒಂದು ರಾಜ ಆಗಿರ್ತಕ್ಕಂಥ ಒಂದು ಚಕ್ರಾಧಿಪತ್ಯವನ್ನು ಒಪ್ಕೊಳ್ಳಿಲ್ಲ. ಅವನು ಏನ್ ಮಾಡ್ಲಿಲ್ಲ? ಒಪ್ಕೊಳ್ಳಿಲ್ಲ. ಇವನಿಂದು ನಾನು ಆಡಳಿತ ಮಾಡ್ತೀನಿ, ನೀವು ನಮ್ಮ ಜೊತೆಗೆ ಸೇರ್ರಿ, ಈ ತರ ಆಡಳಿತ ಒಂದು ಏನ್ ಮಾಡಿದ? ಪರಮಾಧಿಕಾರವನ್ನು ಈ ಮಹೇಂದ್ರ ವರ್ಮ ಹಿಮ್ಮಡಿ ಪುಲಿಕೇಶಿ ಒಪ್ಕೊಳ್ಳಿಲ್ಲ. ಹಾಗಾಗಿ ಏನ್ ಮಾಡಿದ? ಈ ಹಿಮ್ಮಡಿ ಪುಲಿಕೇಶಿ, ಯಾರು? ಹಿಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಒಬ್ಬ ಶ್ರೇಷ್ಠ ದೊರೆ. ಯಾರು? ಶ್ರೇಷ್ಠ ರಾಜ,
ಶ್ರೇಷ್ಠ ದೊರೆ ಅಂತ ಹೇಳ್ಬೋದು. ಇವನೇನ್ ಮಾಡಿದ, ಇಲ್ಲಿ ಇಮ್ಮಡಿ ಪುಲಿಕೇಶಿ ದಕ್ಕನಿನಲ್ಲಿ ಬಂದು ಮಹೇಂದ್ರ ವರ್ಮನ್ನು ಸೋಲಿಸಿ ಏನ್ ಮಾಡಿದ, ಅಲ್ಲಿರ್ತಕ್ಕಂತಹ ಚಕ್ರಾಧಿಪತ್ಯನು ಕೂಡ ಅಲ್ಲಿ ಏನ್ ಮಾಡಿದ, ವಿಸ್ತರಿಸಿಕೊಂಡು ಇವನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸುಮ್ಮನೆ ಏನ್ ಮಾಡಿದ, ಈ ಉತ್ತರ ಭಾರತ ಕಡೆ ಹೋದ. ಉತ್ತರ ಭಾರತದ ಕಡೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಹರ್ಷವರ್ಧನ ಆಡಳಿತ ಮಾಡ್ತಿದ್ದಾನ. ಯಾರು? ಹರ್ಷವರ್ಧನ ಆಡಳಿತ ಮಾಡ್ತಿದ್ದ. ಆ ಹರ್ಷವರ್ಧನನ್ನು ನರ್ಮದಾ ನದಿ ದಡದಲ್ಲಿ ಸೋಲಿಸಿದ. ಯಾರು? ಇಮ್ಮಡಿ ಪುಲಿಕೇಶಿ. ಯಾರು? ನರ್ಮದಾ ನದಿ ದಡದಲ್ಲಿ ಏನ್ ಮಾಡಿದ, ಹರ್ಷವರ್ಧನನ್ನು ಸೋಲಿಸಿದ. ಹರ್ಷವರ್ಧನ ಇಲ್ಲಿ ಉತ್ತರ ಭಾರತದಲ್ಲಿ ಹರ್ಷವರ್ಧನನ್ನು ಸೋಲಿಸಿದ. ಯಾರು? ಇಮ್ಮಡಿ ಪುಲಿಕೇಶಿ. ಮತ್ತಿಲ್ಲಿ ಮಹೇಂದ್ರ ವರ್ಮನ್ ಕೂಡ ಸೋಲಿಸಿದ ನಂತರ ಸುಮ್ಮನಿರ್ಲಿಲ್ಲ, ಉತ್ತರ ಭಾರತದಲ್ಲಿ ಬಂದ. ಇಲ್ಲಿ ಹರ್ಷವರ್ಧನನ್ನು ಏನು ನರ್ಮದಾ ದಡಿಯಲ್ಲಿ ನರ್ಮದಾ ಒಂದು ದಂಡೆಯ ನದಿ ದಡದಲ್ಲಿ ಏನ್ ಮಾಡಿದ, ಅವನನ್ನು ಹಿಮ್ಮೆಟ್ಟಿಸಿ ಏನ್ ಮಾಡಿದ, ಅಲ್ಲಿ ಕೆಲವೊಂದು ಪ್ರದೇಶಗಳನ್ನು ಗೆದ್ದುಕೊಂಡು ಅವನನ್ನು ಹರ್ಷವರ್ಧನನ್ನು ಸೋಲಿಸಿದ. ಈ ಸೋಲಿಸಿದ ಕಾಣಿಕೆವಾಗಿ ಇವನು ಯಾರು, ಇಮ್ಮಡಿ ಪುಲಿಕೇಶಿ ಏನ್ ಮಾಡಿದ, 2 ಬಿರುದುಗಳನ್ನು ಪಡೆದುಕೊಂಡ. ಯಾವಪ್ಪ ಅವು 2 ಬಿರುದುಗಳು ಅಂತ ನೀವು ಕೇಳ್ಬೋದು. ಒಂದು ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆದ. ಒಂದೇದು ಯಾವುದು? ದಕ್ಷಿಣ ಪತೇಶ್ವರ ಅಂತ ಬರೆಯೋಣ. ದಕ್ಷಿಣ ಪತೇಶ್ವರ ಅಂದ್ರ ದಕ್ಷಿಣ ಪತೇಶ್ವರ ದಕ್ಕನ್ನಲ್ಲಿ ಗೆದ್ದಲ್ಲ, ಮತ್ತು ಉತ್ತರ ಭಾರತವನ್ನು ಗೆದ್ದ ನಂತರ ಅವನಿಗೆ ಏನ್ ಮಾಡ್ತ, ಹರ್ಷವರ್ಧನ ಸೋಲಿಸಿದ್ಲೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆದ. ಮತ್ತು ಇನ್ನೊಂದು ಬಿರುದು ಪಡೆದ. ಅದು ಏನಪ್ಪಾ ಅಂತಂದ್ರೆ ತ್ರಿಸಾಗರಗಳಿಂದ ವೃತ್ತಾದ ಪ್ರದೇಶಗಳ ಅಧಿಪತಿ ಅಂತ ಒಂದು ಹೆಸರು ಪಡೆದ. ಅಂದ್ರೆ ಈ ಏನೋ ತ್ರಿವೃತ್ತ ಅಂದ್ರೆ ಇಲ್ಲಿ ನೀರು, ಇಲ್ಲಿ ಅರಬ್ಬಿ ಸಮುದ್ರ ಬರ್ತೈತಿ, ಇಲ್ಲಿ ಹಿಂದೂ ಮಹಾಸಾಗರ ಬರ್ತೈತಿ. ಹಂಗಾಗಿ ತ್ರಿಸಾಗರಗಳಿಂದ ವೃತ್ತಾದ ಪ್ರದೇಶಗಳ ಅಧಿಪತಿ. ಏನು? ಎರಡನೇದೊಂದು ಏನ್ ಬಿಡ್ತಾನೆ, ಬಿರುದುಗಳು. ಇವು ಏನ ಬಿರುದುಗಳು? ತ್ರಿಸಾಗರಗಳಿಂದ ವೃತ್ತವಾದ ಪ್ರದೇಶದ ಅಧಿಪತಿ. ನೋಡಿ, 2 ಬಿರುದುಗಳು ಪಡೆದ. ಇದು 1ನೇ ಬಿರುದು ಪ್ಲಸ್ 2ನೇದು, 2 ಬಿರುದುಗಳನ್ನು ಪಡೆದವ. ಯಾರು? ಇಮ್ಮಡಿ ಪುಲಿಕೇಶಿ. ದಕ್ಷಿಣ ಪತೇಶ್ವರ, ತ್ರಿಸಾಗರಗಳಿಂದ ವೃತ್ತಾದ ಪ್ರದೇಶದ ಅಧಿಪತಿ ಎಂದು ಏನ್ ಮಾಡಿದವ, 2 ಬಿರುದುಗಳನ್ನು ಪಡೆದುಕೊಂಡ. ಆ ನಂತರ ಇವನೇನ್ ಮಾಡಿದ, ತದನಂತರ ಇಲ್ಲಿ ನೋಡಿ ಏನ್ ಮಾಡಿದಪ್ಪ ಅಂತಂದ್ರೆ, ಇವನು ಶ್ರೇಷ್ಠ ರಾಜ ಇಮ್ಮಡಿ ಪುಲಿಕೇಶಿ ಅವನೆಲ್ಲ ಪ್ರದೇಶಗಳನ್ನು ವಶಕೊಂಡು 2 ಬಿರುದುಗಳನ್ನು ಪಡೆದ ನಂತರ ಇವನು ಈ ಇಡೀ ಭಾರತದಲ್ಲಿ ಇವನು ಸಾರ್ವಭೌಮತ್ವವನ್ನು ಪಡೆದುಕೊಂಡ ಕೆಲವೊಂದು ಪ್ರದೇಶದಲ್ಲಿ. ಹಾಗಾಗಿ ಇವನ ಚಕ್ರಾಧಿಪತಿಯನ್ನು ವಿಸ್ತರಿಸಿಕೊಳ್ಳಲು ಇವನು ಒಬ್ಬನೇ ಕೊಳ್ಳಲೇ ಸಾಧ್ಯವಾಗಲಿಲ್ಲ. ಒಬ್ಬ ರಾಜನಾಗಿರ್ತಕ್ಕಂಥ ಮಂತ್ರಿ ಇರಬೇಕು, ಮಂತ್ರಿ ಆಗಿರ್ತಕ್ಕಂಥ ಸೈನಿಕಗಳು ಇರಬೇಕು. ಸೈನ್ಯರಲ್ಲಿ ಅಲ್ಲಿರ್ತಕ್ಕಂತಹ ಕಂದಾಯ ಅಧಿಕಾರಿಗಳಾಗಿರ್ಬೋದು ಮತ್ತು ಪ್ರಾಂತ್ಯ ಅಧಿಕಾರಿಗಳನ್ನು ನೇಮಿಸಲು ಅವನು ಏನ್ ಮಾಡಿದ, ಅಲ್ಲಲ್ಲಿ ಪ್ರದೇಶಗಳನ್ನು ಪ್ರಾಂತ್ಯ ಅಧಿಕಾರಿಗಳನ್ನು ನೇಮಿಸ್ತಾ ಬಂದ. ಆ ಸಂದರ್ಭದಲ್ಲಿ ಏನ್ ಮಾಡಿದಪ್ಪ ಅಂದ್ರ, ಇವನ ತಮ್ಮನಾದ ಇಮ್ಮಡಿ ಪುಲಿಕೇಶಿ ತಮ್ಮನಾದ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿಯ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸಿದ. ಯಾರನ್ನು? ಇವನ ತಮ್ಮನಾದ ಇಮ್ಮಡಿ ಪುಲಿಕೇಶಿ ತಮ್ಮನಾದ ಕುಬ್ಜ ವಿಷ್ಣುವರ್ಧನ. ಈ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿಯ ಪ್ರಾಂತ್ಯದ ಅಧಿಕಾರಿಯಾಗಿ ಏನ್ ಮಾಡಿದ, ನೇಮಿಸ್ತಾನ. ಸುಮ್ಮನೆ ಇರಲಿಲ್ಲ, ಇವನು ಒಬ್ಬ ಚಕ್ರಾಧಿಪತಿಯಾಗಿ ಇದನ್ನ ಏನ್ ಮಾಡೋದಲ್ಲ, ವಿಸ್ತರಿಸಲು ಇವನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿ ಪ್ರಾಂತ್ಯದ ಅಧಿಕಾರಿಯನ್ನಾಗಿ ನೇಮಿಸಿದ. ಹಾಗೆ ಗುಜರಾತ್ನಲ್ಲಿ ಏನ್ ಮಾಡಿದ, ಜಯಸಿಂಹನನ್ನು ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸಿದ. ಗುಜರಾತ್ನಲ್ಲಿ ಯಾರು? ಜಯಸಿಂಹ. ಎಲ್ಲಿ? ಗುಜರಾತ್ನಲ್ಲಿ ಏನ್ ಮಾಡಿದ, ನೇಮಿಸಿದ. ಈ ನೇಮಿಸಿದೆ. ಸುಮಾರು ಏನ್ ಮಾಡ್ತೈತೆ, 5 ಶತಮಾನಗಳವರೆಗೆ ಏನ್ ಮಾಡಿದ್ರು,
ಇದೇ ಆಡಳಿತ ಮಾಡ್ಕೊಂಡು ಹೋದ. ಹಾಗಾಗಿ ಇಲ್ಲಿ ಏನ್ ಮಾಡ್ತು, ಈ ತರ ನೇಮಿಸಿದ, ವೆಂಗಿಯ ಪ್ರಾಂತ್ಯದಲ್ಲಿ ಅಧಿಕಾರಿನಾಗಿ ನೇಮಿಸಿದ, ಕುಬ್ಜ ವಿಷ್ಣುವರ್ಧನನ್ನು ಮತ್ತು ಜಯಸಿಂಹನನ್ನು ಗುಜರಾತ್ನಲ್ಲಿ ಪ್ರಾಂತ್ಯ ಅಧಿಕಾರಿನಾಗಿ ನೇಮಿಸಿದ. ಹಾಗಾಗಿ ಇಲ್ಲಿ ಒಂದು ಏನ್ ಮಾಡ್ತು ಅಂದ್ರೆ, ಇಲ್ಲಿ ಸ್ವಲ್ಪ ಚೇಂಜ್ ಆಯ್ತು. ಏನಪ್ಪಾ ಅಂದ್ರೆ, ಬಾದಾಮಿ ಚಾಳುಕ್ಯರ ಅಂತ ಇದಿತ್ತಲ್ಲ, ಅಲ್ಲಿ ಏನ್ ಮಾಡ್ತು, ಈ ವೆಂಗಿಯ ಪ್ರಾಂತ್ಯದಲ್ಲಿ ಅಧಿಕಾರಿ ಆಡಳಿತ ಮಾಡೋ ಸಂದರ್ಭ ವೆಂಗಿಯ ಚಾಳುಕ್ಯರು ಅಂತಂದು ಹೆಸರು ಬದಲಾವಣೆ ಮಾಡಿ ಸುಮಾರು 5 ವರ್ಷಗಳ ಕಾಲ ಏನಾಯ್ತು, ಆ ಹೆಸರಿನಲ್ಲೇ ಆಡಳಿತವನ್ನು ಮಾಡಿಕೊಂಡು ಹೋದ್ರು. ಯಾವುದು ಹೆಂಗೆ ಹೆಸರು ಚೇಂಜ್ ಆಯ್ತು, ಏನಂದ್ರೆ ವೆಂಗಿಯ ಚಾಳುಕ್ಯರು ಅಂತಂದು ಹೆಸರು ಚೇಂಜ್ ಆಯ್ತು. ಬಾದಾಮಿ ಚಾಳುಕ್ಯರ ಬದಲಿ ಸುಮಾರು 5 ಶತಮಾನದವರೆಗೆ 5 ಶತಮಾನದವರೆಗೆ ಏನಾಯ್ತು, ವೆಂಗಿಯ ಚಾಳುಕ್ಯರು ಅಂತಂದು ಹೆಸರು ಬದಲಾವಣೆಯ ಮೂಲಕ ತಮ್ಮ ಆಡಳಿತವನ್ನು ವಿಸ್ತರಿಸಿಕೊಂಡು ಹೋದರು. ತದನಂತರ ಈ ಇಮ್ಮಡಿ ಪುಲಿಕೇಶಿಯ ಆಡಳಿತ ಸಂದರ್ಭದಲ್ಲಿ ರಾಯಭಾರಿ ಆಗಿರ್ತಕ್ಕಂಥ ಉಯಸ್ತಾಂಗ್ ಏನ್ ಮಾಡ್ತಾನ, ಈ ಬಾದಾಮಿ ಚಾಳುಕ್ಯರ ರಾಜ್ಯದ ಆಡಳಿತ ರಾಯಭಾರಿ ಆಗಿ ಬಂದು ಮತ್ತು ಏನ್ ಮಾಡ್ತಾನ, ಇಮ್ಮಡಿ ಪುಲಿಕೇಶಿ ಬಗ್ಗೆ ಮತ್ತು ಬಾದಾಮಿ ಚಾಳುಕ್ಯರ ಬಗ್ಗೆ ಒಂದು ವಿವರಣೆ ಕೊಡ್ತಾ ಹೋದ. ಯಾರು? ಉಯಸ್ತಾಂಗ್ ರಾಯಭಾರಿ. ಉಯಸ್ತಾಂಗ್ ಏನ್ ಮಾಡಿದಪ್ಪ ಅಂದ್ರೆ, ಇವನು ರಾಯಭಾರಿಯಾಗಿ ಬಂತಂದು ಇಮ್ಮಡಿ ಪುಲಿಕೇಶಿ ಬಗ್ಗೆ ಆಗಿರ್ಬೋದು ಮತ್ತು ಬಾದಾಮಿ ಚಾಳುಕ್ಯರ ಬಗ್ಗೆ ವಿವರಣೆ ಕೊಡ್ತಾ ಹೋದ. ಇವನು ಒಂದು ಗ್ರಂಥದಲ್ಲಿ ಬರಿತಾನ, ಈ ರಾಜ್ಯರ ವಿವರಣೆಯಲ್ಲಿ ಏನಂತ ಬರೀತಾನಪ್ಪ ಅಂತಂದ್ರೆ, ಇಮ್ಮಡಿ ಪುಲಿಕೇಶಿಯು ಒಬ್ಬ ಶ್ರೇಷ್ಠ ಭಾರತದ ಚಕ್ರವರ್ತಿಯಾಗಿದ್ದ ಮತ್ತು ಪ್ರಜೆಗಳಿಗೆ ನಿಷ್ಠೆಗಳಿಂದ ಇದ್ದ ಶಾಂತಿ ದೂತನಾಗಿದ್ದ ಮತ್ತು ಪ್ರಜೆಗಳು ಕೂಡ ಏನ್ ಮಾಡ್ತಿದ್ರು, ಗೌರವದಿಂದ ಅದೇ ರೀತಿಯಾಗಿದ್ದ ಪ್ರೀತಿ ವಿಶ್ವಾಸಗಳಿಂದ ರಾಜನನ್ನು ರಾಜನಿಷ್ಠೆಯಿಂದ ನೋಡ್ತಿದ್ದ ಅಂತಂದು ಆ ಎಲ್ಲ ಅಲ್ಲಿ ಸ್ಥಿತಿಗತಿಯನ್ನು ಒಂದು ಬುಕ್ದಲ್ಲಿ ಬರ್ತಾ ಹೋದ. ಯಾರು? ಉಯಸ್ತಾಂಗ್ ಬರಿದ. ಇಲ್ಲಿ ರಾಜರು ಹೆಂಗಿದ್ರು ಪ್ರಜೆಗಳು ಕೂಡ ಹಂಗೆ ಇದ್ರು. ಒಟ್ಟಿನಲ್ಲಿ ರಾಜ ಒಂದು ಚಕ್ರಾಧಿಪತಿ ವಿಸ್ತರುವ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಪ್ರೀತಿ ಗೌರವ ಮತ್ತು ನಿಷ್ಠೆಯಿಂದ ನಡೆದುಕೊಂಡು ಹೋದ. ಅಲ್ಲಿ ಪ್ರಜೆಗಳು ಕೂಡ ಸತ್ಯವಂತರಾಗಿದ್ದರು ಮತ್ತು ಗೌರವದಿಂದ ಕಾಣಿಕೊಂಡು ರಾಜನಿಗೆ ನಡೆದುಕೊಂಡು ಹೋಗುತ್ತಿದ್ದರು ಅಂತಂದು ಉಯಸ್ತಾಂಗ್ ತನ್ನ ಗ್ರಂಥದಲ್ಲಿ ಏನ್ ಮಾಡಿದ, ಅವನು ಬರಿತಾ ಹೋದ. ಈ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಅರಬ್ ಯಾತ್ರಿಕರು ಏನ್ ಮಾಡ್ತಾರೆ, ಇತಿಹಾಸಕರು ಒಂದು ಏನ್ ಮಾಡ್ತಾನ, ಇಮ್ಮಡಿ ಪುಲಿಕೇಶಿ ತನ್ನ ಭಾರತದಲ್ಲೇ ಸಾರ್ವಭೌಮವನ್ನು ಸ್ಥಾಪಿಸುವುದರ ಜೊತೆಗೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಬೇರೆ ದೇಶದಲ್ಲಿ ಅವನು ಕೂಡ ಚಕ್ರಾಧಿಪತ್ಯವನ್ನು ಅಂದ್ರೆ ರಾಯಭಾರಿ ಸಂಬಂಧವನ್ನು ಹೊಂದಿದ್ದ ಅಂತ ಅಂದು ಯಾರು ಹೇಳಿದ್ರು? ಅರಬ್ ಇತಿಹಾಸಕರು ಏನ್ ಮಾಡಿದ್ರು? ಅರಬ್ ಇತಿಹಾಸಕರು ಏನ್ ಮಾಡಿದ್ರು, ಅಲ್ಲಿರ್ತಕ್ಕಂತಹ ಏನು ಪರ್ಷಿಯಾ ದೇಶದ ಇರ್ತಕ್ಕಂಥ ರಾಜ ಯಾರು? ಪರ್ಷಿಯಾದ ರಾಜ ಇಮ್ಮಡಿ ಇಮ್ಮಡಿ ಕುಸ್ರಿ. ಅರಬ್ ಯಾರು ಇತಿಹಾಸಕರು ಇವರು ಇತಿಹಾಸಕರು ಹೇಳ್ತಾರ. ಇವರು ಇತಿಹಾಸಕರು ಏನ್ ಮಾಡಿದ್ರು ಅಂತ, ಇತಿಹಾಸಕರು ಏನ್ ಮಾಡಿದ್ರು, ಇಮ್ಮಡಿ ಪುಲಿಕೇಶಿ ಪರ್ಷಿಯಾದ ರಾಜ ಇಮ್ಮಡಿ ಕುಸ್ರೋ ನೋಡನೆ ರಾಯಭಾರಿ ಸಂಬಂಧವನ್ನು ಹೊಂದಿದ್ದರು ಅಂತಂದು ಏನ್ ಮಾಡಿದ್ರು ಅರಬ್ ಇತಿಹಾಸಕರು ಹೇಳಿದರು. ತದನಂತರ ಏನಾಯ್ತಪ್ಪ ಅಂತಂದ್ರೆ, ಇಲ್ಲಿ ಕೀರ್ತಿಯೊಮ್ಮ ರಾಜನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪಲ್ಲವರ ದೊರೆಯನ್ನು ಸೋಲಿಸಿದ್ದ ಯಾರು? ಇಮ್ಮಡಿ ಪುಲಿಕೇಶಿ ಸೋಲಿಸಿದ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಅಲ್ಲಿ ಅವನ ಮಗನಾಗಿರ್ತಕ್ಕಂಥ ಯಾರು? ಪಲ್ಲವರ ದೊರೆ ಮಹೇಂದ್ರ ವರ್ಮನ ಮಗ ಯಾರಾಗಿದ್ದಪ್ಪ ಅಂತಂದ್ರೆ 1ನೇ ನರಸಿಂಹವರ್ಮ. ಯಾರು? 1ನೇ ನರಸಿಂಹವರ್ಮ. ಯಾರು? ಪಲ್ಲವರ ಮಹೇಂದ್ರ ವರ್ಮನ ಮಗ ಯಾರು? 1ನೇ ನರಸಿಂಹವರ್ಮ. ಬರೆಯೋಣ, 1ನೇ ನರಸಿಂಹವರ್ಮ.
ಇವನು ಏನು ಮಾಡಿದಪ್ಪ ಅಂದರೆ ತನ್ನ ತಂದೆಗೆ ಆಗಿರ್ತಕ್ಕಂಥ ಸೋಲು ಮತ್ತು ಅವಮಾನವನ್ನು ಕಂಡು ಇವನು ಏನು ತಟತ್ತನೆ ಹೋಗಿ ಏನು ಮಾಡಿದರು, ಈ ಬಾದಾಮಿ ಚಾಳುಕ್ಯರ ಮೇಲೆ ಅವನು ಏನು ಮಾಡಿದ, ಯುದ್ಧ ಸಾರಿದ. ಅಲ್ಲಿ ಹೋಗಿ ಏನು ಮಾಡಿದಪ್ಪ ಅಂದ್ರೆ ಯುದ್ಧ ಸಾರಿದ ನಂತರ ಅಲ್ಲಿ ವಾತಾಪಿನ ವಶಪಡಿಸಿಕೊಂಡ. ಯಾರು? 1ನೇ ನರಸಿಂಹವರ್ಮ. ಅಲ್ಲಿ ವಾತಾಪಿ, ಈಗಿನ ಬಾದಾಮಿ ಅಂತ ಹೇಳ್ಬೋದು ನಾವು. ವಾತಾಪಿ ಏನು ಮಾಡಿದ, ವಶಪಡಿಸಿಕೊಂಡ. ಅಲ್ಲಿ ಅವಾಗ ರಾಜನಾಗಿದ್ದ ಅಂದ್ರೆ ಬಾದಾಮಿ ಚಾಳುಕ್ಯರ ರಾಜ ಕೀರ್ತಿವರ್ಮನಾಗಿರ್ತಕ್ಕಂಥ. ಅಲ್ಲಿ ಏನು ಮಾಡ್ತು, ಕ್ರಮೇಣ ಬಾದಾಮಿ ಚಾಳುಕ್ಯರ ರಾಜಾಡಳಿತ ಕ್ರಮೇಣವಾಗಿ ಅಲ್ಲಿರ್ತಕ್ಕಂತಹ ರಾಜ್ಯಭಾರವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಹಾಗಾಗಿ ಈ ಬಾದಾಮಿ ಚಾಳುಕ್ಯರ ನಾವು ಕೊಡುಗೆಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕೊಡುಗೆಗಳು ಏನಪ್ಪ? ಕೊಡುಗೆಗಳು, ಬಾದಾಮಿ ಚಾಳುಕ್ಯರ ಕೊಡುಗೆಗಳು ಇವರ ಆಡಳಿತದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಡಳಿತ ನೋಡಿ, ಇವರು ಈಗ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಜಿಲ್ಲೆಗಳನ್ನು ನಾವು ಏನು ಕರಿತೇವೋ ಆ ಬಾದಾಮಿ ಚಾಳುಕ್ಯರ ರಾಜ್ಯದಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಜಿಲ್ಲೆಗಳನ್ನು ವಿಷಯಗಳು ಅಂತಂದು ಹೆಸರಿಂದ ಕರಿತಿದ್ದು. ಏನಂತ ಕರಿತಿದ್ರು? ಜಿಲ್ಲೆಗಳನ್ನು ಏನು ಕರೀತಿದ್ರು? ವಿಷಯಗಳನ್ನು ಅಂತ ಕರಿತಿದ್ರು. ವಿಷಯಗಳು, ವಿಷಯ ಅಥವಾ ವಿಷಯ ಅಂತ ಏನು ಮಾಡ್ತಿದ್ರು? ಕರಿತಿದ್ರು. ಹಾಗಾಗಿ ಈ ವಿಷಯ ಅಂತಂದ್ರೆ ಅಲ್ಲಿ ಜಿಲ್ಲೆ ಅಂತ ಹೇಳ್ಬೋದು. ಈಗ ನಮ್ಮ ಜಿಲ್ಲೆ ಅಂತ ಕರಿಬೋದು ನಾವು. ಇಲ್ಲಿ ಈ ವಿಷಯಕ್ಕೆ ವಿಷಯಾಧಿಪತಿಯನ್ನು ನೇಮಿಸಿದ್ರು. ಏನು ಮಾಡಿದ್ರು? ವಿಷಯಾಧಿಪತಿಯನ್ನು ನೇಮಿಸಿದ್ರು. ವಿಷಯ ಅಧಿಪತಿ ಕೂಡ ವಿಷಯ ಅಂದ್ರೆ ಜಿಲ್ಲೆಯನ್ನು ನೋಡಿಕೊಳ್ಳಲು ವಿಷಯಾಧಿಪತಿಯನ್ನು ಕೂಡ ನೇಮಿಸಿದರು. ಮತ್ತು ಈ ಬಾದಾಮಿ ಚಾಳುಕ್ಯರ ಅತ್ಯಂತ ಆಡಳಿತದ ಚಿಕ್ಕ ಘಟಕ ಯಾವುದಾಗಿತ್ತಪ್ಪ ಅಂದ್ರೆ ಅಲ್ಲಿ ಗ್ರಾಮ ಆಗಿತ್ತು. ಅತ್ಯಂತ ಚಿಕ್ಕ ಘಟಕ ಗ್ರಾಮ ಆಗಿತ್ತು. ಹಾಗಾಗಿ ಈ ಗ್ರಾಮವನ್ನು ಆಡಳಿತವನ್ನು ನೋಡಿಕೊಳ್ಳಲು ಗ್ರಾಮ ಲೆಕ್ಕಾಧಿಕಾರಿ ಅಂತ ಇರ್ತಿದ್ದ. ಈ ಗ್ರಾಮ ಲೆಕ್ಕಾಧಿಕಾರಿಯು ಗ್ರಾಮಗಳಲ್ಲಿರ್ತಕ್ಕಂಥ ಲೆಕ್ಕ ಪತ್ರಗಳನ್ನು ಏನು ಮಾಡ್ತಿದ್ದ? ನೋಡ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಈ ಬಾದಾಮಿ ಚಾಳುಕ್ಯರು ಪ್ರಮುಖವಾಗಿ ಇವರು ಯಾವ್ಯಾವ ಧರ್ಮಕ್ಕೆ ಪ್ರೋತ್ಸಾಹ ನೀಡ್ತಿದ್ರಪ್ಪ ಅಂದ್ರೆ ಇವರು ಪ್ರಮುಖವಾಗಿ ಶೈವ, ವೈಷ್ಣವ, ಜೈನ ಮತ್ತು ಬೌದ್ಧ ಧರ್ಮಗಳು ಸಂಪ್ರದಾಯದ ಇವ್ರು ಏನು ಮಾಡ್ತಿದ್ರು? ಗೌರವವನ್ನು ಕೊಡ್ತಿದ್ರು. ಮತ್ತು ಅಲ್ಲಿ ಸಂಪ್ರದಾಯಗಳನ್ನು ಕೆಲವೊಂದು ಆಚರಣೆಗಳನ್ನು ಕೂಡ ಮಾಡ್ತಿದ್ರು. ಯಾವ್ಯಾವ ಧರ್ಮ ಅಂತಂದ್ರೆ ಶೈವ ಆಗಿರ್ಬೋದು, ವೈಷ್ಣವ ಆಗಿರ್ಬೋದು, ಮತ್ತು ಜೈನ ಆಗಿರ್ಬೋದು, ಮತ್ತು ಬೌದ್ಧ ಧರ್ಮಗಳ ಅಲ್ಲಿರ್ತಕ್ಕಂತಹ ಧರ್ಮ ಪ್ರಕಾರಗಳ ಒಂದು ಏನು ಸಂಪ್ರದಾಯದ ಗೌರವವನ್ನು ಕೊಡ್ತಿದ್ರು. ಜೊತೆಗೆ ಇವ್ರು ಏನು ಮಾಡ್ತಿದ್ರು? ಜೈನ ದೇವಾಲಯಗಳು ಆಗಿರ್ಬೋದು ಮತ್ತು ಕೆಲವೊಂದು ಬೌದ್ಧ ದೇವಾಲಯಗಳ ಒಂದು ವಿಹಾರಗಳನ್ನು ನಿರ್ಮಾಣ ಮಾಡಲು ಇವ್ರೇನು ಮಾಡ್ತಿದ್ರು? ಹಣ ಅಥವಾ ಧನ ಸಹಾಯಗಳನ್ನು ಮಾಡ್ತಿದ್ರು ಬಾದಾಮಿ ಚಾಳುಕ್ಯರು. ಮತ್ತು ಈ ಬಾದಾಮಿ ಚಾಳುಕ್ಯರ ಆಗಿರ್ತಕ್ಕಂಥ ಇವರು ಏನು ಮಾಡಿದ್ರಪ್ಪ ಅಂದ್ರೆ ಇವರ ಭಾಷೆ ಯಾವ್ಯಾವಾಗಿದ್ದಪ್ಪ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆ ಇವರು ಪ್ರಮುಖವಾಗಿರ್ತಕ್ಕಂಥ ಭಾಷೆಯಾಗಿದ್ದವು. ಮತ್ತು ಇನ್ನೊಂದು ಪ್ರಮುಖವಾಗಿ ಬಾದಾಮಿ ಚಾಳುಕ್ಯರ ಒಂದು ವೈಶಿಷ್ಟ್ಯ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ನಮ್ಮ ದೇಶ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಐತಲ್ಲಪ್ಪ, ಈ ಕರ್ನಾಟಕ ಎಂಬ ಹೆಸರನ್ನು ಮೊದಲವಾಗಿ ಇಟ್ಟವರು ಯಾರಪ್ಪ ಅಂದ್ರೆ ಬಾದಾಮಿ ಚಾಳುಕ್ಯರು ಅಂತ ನಿಮ್ಗೆ ಗೊತ್ತಿರಬೇಕು. ಏನಪ್ಪ ಅಂದ್ರೆ ಕರ್ನಾಟಕ ಎಂಬ ಹೆಸರನ್ನು ಇಟ್ಟವರು ಯಾರಪ್ಪ ಅಂದ್ರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಇಟ್ಟವರು ಹೆಸರು ಕೊಟ್ಟವರು ಯಾರು? ಹೆಸರು ಕೊಟ್ಟವರು ಯಾರಪ್ಪ ಅಂದ್ರೆ ಯಾರಂದ್ರೆ ಬಾದಾಮಿ ಚಾಳುಕ್ಯರು. ನಮ್ಮ ದೇಶಕ್ಕೆ ಕರ್ನಾಟಕ ಎಂಬ ನಾಮಕರಣ ಕೊಟ್ಟವರು ಬಾದಾಮಿ ಚಾಳುಕ್ಯರು ಅಂತ ಹೇಳ್ಬೋದು. ಹಾಗಾಗಿ ಕರ್ನಾಟಕದಲ್ಲಿ ಅಂತ ಹೆಸರು ಕೊಟ್ಟಾಗ ಅಲ್ಲಿ ಪ್ರಮುಖವಾಗಿ ಭಾಷೆ ಆಗಿದ್ದು ಕನ್ನಡ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಭಾಷೆಯಲ್ಲಿರ್ತಕ್ಕಂಥ ಕನ್ನಡ ಭಾಷೆ ಅವರ ಮೊದಲ ದೇಶೀಯ ಭಾಷೆಯಾಗಿತ್ತು ಮತ್ತು ಮಾತನಾಡುವ ಭಾಷೆ ಕೂಡ ಆಗಿತ್ತು. ಯಾವ್ಯಾವ ಭಾಷೆಪ್ಪ ಅಂತಂದ್ರೆ 2 ಭಾಷೆಗಳು ಬಂದು, ಒಂದು ಕನ್ನಡ ಅಂತ ಹೇಳ್ಬೋದು, ಒಂದು ಕನ್ನಡ, ಇನ್ನೊಂದು ಯಾವುದಪ್ಪ ಅಂದ್ರೆ ಸಂಸ್ಕೃತ ಭಾಷೆ. ಇದು ಭಾಷೆ 2 ಭಾಷೆಗಳು ಅವ್ರೇನು ಮಾಡ್ತಿದ್ರು? ಜಾರಿಯಲ್ಲಿರ್ತಿದ್ವು. ನೋಡಿ, ಇವರ ಭಾಷೆಯಲ್ಲಿ ಏನು ಮಾಡ್ತಿದ್ವಪ್ಪ ಅಂತಂದ್ರೆ ಕೃತಿಗಳು ಇರಲಿಲ್ಲ. ಇವ್ರ ಭಾಷೆಯಲ್ಲಿ ಹಲವಾರು ಕೃತಿಗಳು, ಕನ್ನಡ ಕೃತಿಗಳನ್ನು
ಪುಸ್ತಕಗಳನ್ನು ಬರೆಯಲ್ಪಡಲಿಲ್ಲ. ಆದರೆ ಕನ್ನಡ ಶಾಸನಗಳು ಹಲವಾರು ರೀತಿಯಲ್ಲಿ ಬರೆಯಲ್ಪಟ್ಟವು ಅಂತ ಇತಿಹಾಸದಲ್ಲಿ ಹೇಳ್ತೈತಿ ಮತ್ತು ನಾವಲ್ಲಿ ನೋಡ್ಬೋದು. ಹಾಗಾದರೆ ಹಲವಾರು ಕನ್ನಡ ಇರ್ತಕ್ಕಂಥ ಶಾಸನಗಳು ನಾವು ಕಾಣ್ಬೋದು. ಅವು ಯಾವ್ಯಾವಪ್ಪ ಅಂತಂದರೆ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕಪ್ಪೆ ಅರಭಟನ ಶಾಸನ ಅಂತ ನಾವು ಹೇಳ್ಬೋದು. ಇದು ತ್ರಿಪದಿ ಶೈಲಿಯಲ್ಲಿದೆ. ಸಿಪರಿ ಪದ್ಯ ಶೈಲಿಯಲ್ಲಿ ಕೂಡ ಇದು ಐತಿ ಅಂತ ಹೇಳ್ಬೋದು. ಇದು ಕನ್ನಡ ಭಾಷೆಯಲ್ಲಿ ಇಲ್ಲಿ ಬರ್ತಕ್ಕಂಥ ಯಾವುದು ಒಂದು ಕಪ್ಪೆ ಅರಭಟ್ಟನ ಶಾಸನ ಐತಲ್ಲ, ಇಲ್ಲಿ ಕಪ್ಪೆ ಅರಭಟನ ಶಾಸನ ಐತಲ್ಲ, ಇದು ಕನ್ನಡ ಶಾಸನಕ್ಕೆ ಒಂದು ಉದಾಹರಣೆ ಆಗಿದೆ. ಈ ಕಪ್ಪೆ ಅರಭಟ ಶಾಸನ ಹಾಗಾದ್ರೆ ಯಾವ ಶೈಲಿಯಲ್ಲಿದೆ ಅಂತ ನೀವು ಕೇಳಿದಾಗ, ಇದು ಯಾವ ಶೈಲಿಯಲ್ಲಿದೆ? ತ್ರಿಪದಿ ಶೈಲಿಯಲ್ಲಿದೆ. ನೋಡಿ, ತ್ರಿಪದಿ ಶೈಲಿಯಲ್ಲಿದೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಈಗ ವಾಸ್ತುಶಿಲ್ಪಕ್ಕೆ ಏನೇನು ಕೊಟ್ರಪ್ಪ ಇವರು ಅಂದ್ರೆ ಬಾದಾಮಿ ಚಾಲುಕ್ಯರು ಅಂತಂದ್ರೆ ಪ್ರಮುಖವಾಗಿ ನೋಡೋಣ. ವಾಸ್ತುಶಿಲ್ಪ, ಇವರು ಬಾದಾಮಿ ಚಾಲುಕ್ಯರು ಏನು ಕೊಟ್ಟರು ವಾಸ್ತುಶಿಲ್ಪಕ್ಕೆ ಅಂತ? ವಾಸ್ತುಶಿಲ್ಪ ಕಲೆ ಆಗಿರ್ಬೋದು. ಕಲೆ ಮತ್ತು ವಾಸ್ತುಶಿಲ್ಪ ನೋಡಿ ವಿದ್ಯಾರ್ಥಿಗಳೇ, ಈ ಬಾದಾಮಿ ಚಾಲುಕ್ಯರು ಪ್ರಮುಖವಾಗಿ ಇವರು ತಂದಕ್ಕಂಥದ್ದು ಇಡೀ ಭಾರತದಲ್ಲಿ ಚಾಳುಕ್ಯ ಶೈಲಿ ಅಂತ ಜಾರಿಗೆ ತಂದರು. ಯಾವುದು? ಚಾಳುಕ್ಯ ಶೈಲಿ. ಈ ಚಾಳುಕ್ಯ ಶೈಲಿ ಅಂತಂದ್ರೇನು, ಅಲ್ಲಿ ಹೆಸರಿಟ್ರು ಇವರು. ಇಡೀ ಭಾರತದಲ್ಲಿ ಒಂದು ಟ್ರೆಂಡ್ ಆತ ಆ ಟೈಮ್ನಾಗ. ಏನು ಚಾಳುಕ್ಯ ಶೈಲಿ ಅಂತಂದ್ರೆ, ಚಾಳುಕ್ಯರು ಕೆತ್ತಿರ್ತಕ್ಕಂಥ ಕಲಾ ಶೈಲಿಯನ್ನು ಚಾಳುಕ್ಯ ಶೈಲಿ ಅಂತ ನಾವು ಹೇಳ್ಬೋದು. ಇವರು ಚಾಳುಕ್ಯ ಶೈಲಿ ಐತಪ್ಪ ಅಂದ್ರೆ ಆ ದೇವಾಲಯಗಳನ್ನು, ಒಂದು ಸುಂದರವಾಗಿರ್ತಕ್ಕಂಥ ದೇವಾಲಯಗಳನ್ನು ನಾವು ಕಾಣಬಹುದು. ಎಲ್ಲೆಲ್ಲಿ ಚಾಳುಕ್ಯ ಶೈಲಿ ಇದಾವೋ ಅಲ್ಲಿ ಸುಂದರವಾಗಿರ್ತಕ್ಕಂಥ ದೇವಾಲಯಗಳನ್ನು ನಾವು ಕಾಣಬಹುದು ಅಂತ ನಾವು ಒಂದು ಹೆಮ್ಮೆ ಪಡ್ಬೋದು. ಏನಪ್ಪಾ ಅಂತಂದ್ರೆ, ಎಲ್ಲೆಲ್ಲಿ ಇದ್ವು ಅಂತಂದ್ರೆ, ನೋಡಿ ಬಾದಾಮಿಯಲ್ಲಿ ಕಾಣ್ಬೋದು ನಾವು. ಒಂದನೇದು ಬಾದಾಮಿಯಲ್ಲಿ ಕಾಣ್ಬೋದು. ಎರಡನೇದು ಪಟ್ಟದಕಲ್ಲು ಅಲ್ಲಿ ಕಾಣ್ಬೋದು. ಮೂರನೇದು ಐಹೊಳೆ. ಇವು ಮೂರು ಪ್ರಮುಖದಲ್ಲಿ ನಾವು ಕಾಣ್ಬೋದು. ನೋಡಿ, ಈ ಮೂರರಲ್ಲಿ ನಾವು ಏನ್ ಮಾಡ್ಬೋದು? ಚಾಳುಕ್ಯ ಶೈಲಿ. ಏನು? ಚಾಳುಕ್ಯ ಶೈಲಿ ಅಂತಂದ್ರೆ ನಾ ಹೇಳಿದೆ, ಸುಂದರವಾದಾಗಿರ್ತಕ್ಕಂಥ ಕೆತ್ತನೆ ಮಾಡ್ತಕ್ಕಂಥ ಕಲೆಗೆ ಚಾಳುಕ್ಯ ಶೈಲಿ ಅಂತ ಕರಿಬಹುದು. ಹಾಗಾಗಿ ಬಾದಾಮಿಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಗುವಾಂತರ ದೇವಾಲಯವನ್ನು ಕೊರಿತಾರ. ಅಂದ್ರೆ ಕಲ್ಲಿನೊಳಗೆ ದೇವಾಲಯಗಳನ್ನು ಕಟ್ಟುವುದು. ಗುವಾಂತರ ದೇವಾಲಯಗಳನ್ನು ಕಟ್ಟಿಸಿದ್ರು. ಏನಪ್ಪಾ? ಗುವಾಂತರ ದೇವಾಲಯಗಳು ಕಟ್ಟಿಸಿದ್ರು. ಹಾಗೆ ಪಟ್ಟದ ಕಲೆಯಲ್ಲಿ ಕೂಡ ಹಲವಾರು ರೀತಿಯ ಗುವಾಂತರ ದೇವಾಲಯದ ಜೊತೆಗೆ ಕಲೆಯನ್ನು ಮಾಡಿದ್ರು. ವಾಸ್ತುಶಿಲ್ಪದ ಅಲ್ಲಿರ್ತಕ್ಕಂಥ ಕೆಲವು ದೇವಾಲಯಗಳನ್ನು ಕಟ್ಟಿದ್ರು. ಮತ್ತೆ ಐಹೊಳೆಯಲ್ಲಿ ಕೂಡ ಹಲವಾರು ರೀತಿಯ ವಾಸ್ತುಶಿಲ್ಪ ಚಾಳುಕ್ಯ ಶೈಲಿಯನ್ನು ತಂದು ಅಲ್ಲಿರ್ತಕ್ಕಂಥ ಸುಂದರವಾದ ದೇವಾಲಯಗಳನ್ನು ಕಟ್ಟಿಸುವುದರ ಜೊತೆಗೆ ಈ ಐಹೊಳೆಗೆ ಒಂದು ಹೆಸರು ಬಂತು. ಏನಂತ? ದೇವಾಲಯಗಳ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಹೆಸರು ಬಂತು. ಏನಂತಂದ್ರೆ ದೇವಾಲಯ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಕರೀತಾರೆ. ಯಾವುದು? ಐಹೊಳೆಯನ್ನು ಏನ್ ಮಾಡಿದ್ರು? ಐಹೊಳೆ ದೇವಾಲಯ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಕರೀತಾರೆ. ಯಾಕಂದ್ರೆ ಅಲ್ಲಿ ಚಾಳುಕ್ಯ ಶೈಲಿ ಒಂದು ಮೂಡಿ ಬಂದಿತ್ತು, ಸುಂದರವಾದ ದೇವಾಲಯ ಕೂಡ ಮೂಡಿ ಬಂದಿತ್ತು. ಅಲ್ಲಿ ಇರತಕ್ಕಂತಹ ಕಟ್ಟಡ ಕುಶಲಕರ್ಮಿಗಳು ಯಾವ ರೀತಿಯಾಗಿರ್ತಕ್ಕಂಥ ಚಾಳುಕ್ಯ ಶೈಲಿ ಎಂಬುದು ಈ ಐಹೊಳೆಯಲ್ಲಿ, ಪಟ್ಟದ ಕಲ್ಲಿನಲ್ಲಿ, ಈ ಬಾದಾಮಿಯಲ್ಲಿ ನಾವು ಕಾಣಬಹುದು ಅಂತ ನಾವು ನೋಡ್ಬೋದು. ಹಾಗಾಗಿ ಭಾರತದಲ್ಲೇ ಒಂದು ಇತಿಹಾಸದಲ್ಲೇ ಪ್ರಮುಖವಾಗಿರ್ತಕ್ಕಂತಹ ಶೈಲಿ ಯಾವುದಪ್ಪ ಅಂತಂದ್ರೆ ಬಾದಾಮಿ ಚಾಳುಕ್ಯಲ್ಲಿ ಬರ್ತಕ್ಕಂಥ ಚಾಳುಕ್ಯರ ಶೈಲಿ ಅಂತ ನಾವು ಕಾಣ್ಬೋದು. ಹಾಗಾಗಿ ಸದ್ಯಕ್ಕೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಇದು ನಮ್ಮ ಬಾದಾಮಿ ಚಾಳುಕ್ಯರ ಬಗ್ಗೆ ವಿಷಯವಾಗಿದೆ.
ಮತ್ತೆ ಮುಂದಿನ ತರಗತಿಯಲ್ಲಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ನಾವು ನೋಡೋಣ ಅಂತ ಹೇಳಿ ಈ ತರಗತಿಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.